ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ನಾವು ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡತ್ತೀವಿ. ಸೊ ನಿಮಗೂ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದಂತ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನನ್ನ ಚಾನಲ್ನ ಬೂಸ್ಟ್ ಮಾಡುತ್ತೆ. ಈ ನನ್ನ ಮಿಸ್ಟರ್ ಕ್ರಿಯೇಟಿವ್ ಕ್ರಿಯೇಚರ್ ಯೂಟ್ಯೂಬ್ ಚಾನಲಲ್ಲಿ ಬರೀ ಅಡುಗೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ಥರ ಕ್ರಿಯೇಟಿವಿಟಿ ಎಲ್ಲ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಸೊ ನೀವು ಸಪೋರ್ಟ್ ಮಾಡಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಎವ್ರಿ ವೀಕ್ 2-3 ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಫಸ್ಟು ಈ ಥರ ಈರುಳ್ಳಿನ ಕ್ಲೀನ್ ಮಾಡಿಕೊಂಡು ಎಲ್ಲ ಸಿಪ್ಪೆ ತೆಗೆದಿಟ್ಕೊಳ್ಳಿ. ಸೊ ಈ ಥರ ಟೊಮೆಟೊಗಳನ್ನು ವಾಶ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಮತ್ತು ಟೊಮೆಟೊ ವಾಶ್ ಮಾಡ್ಕೊಂಡ್ಮೇಲೆ ಸೊ ತುಂಬ ಚಿಕ್ಕದಾಗಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೇಮ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಕೊತ್ತಂಬರಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಟೊಮೆಟೊ, ಈರುಳ್ಳಿ ಮತ್ತು ಕೊತ್ತಂಬರಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೆಕ್ಸ್ಟು. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಚಿಕ್ಕ ಬಾಣಲೆಯಲ್ಲಿ ಇದನ್ನು ಬೆಲ್ಲನ ಕರಗಿಸ್ಕೋಬೇಕು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ಪಾಕ ಥರ ಆಗೋ ಥರ ಇದನ್ನು ಕರಗಬೇಕು. ಬೆಲ್ಲ ಎಲ್ಲ ನೀಟಾಗಿ ಕರಗೋ ಥರ ಕಾಯಿಸಿ ಇದನ್ನು. ಸೊ ಬೆಲ್ಲ ಏನೂ ಉಳ್ಕೋಬಾರ್ದು, ಅದರಲ್ಲಿ ಎಲ್ಲವೂ ಒಂಥರ ಸಕ್ಕರೆ ಪಾಕ ಆಗುತ್ತಲ್ಲ ಆ ಥರ ಆಗಬೇಕು. ಇನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಪಾಕ ಮಾಡ್ಕೊಳ್ಳಿ. ಓಕೆ, ಇದು ಪಾಕ ಆದಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಸೊ ಇದು ಕಂಪ್ಲೀಟಾಗಿ ಪಾಕ ಆಗೋವರೆಗೂ ಹಂಗೆ ಕಾಯಿಸ್ತಾ ಇರಿ. ಮುಂದೆ ಏನು ಮಾಡಬೇಕು, ಈ ಪಾಕನ ಏನು ಮಾಡಬೇಕಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದು ಫುಲ್ ಕಾಯಿಸಿ ಆದಮೇಲೆ ಸೈಡಿಗೆ ತೆಗೆದಿಟ್ಕೊಳ್ಳಿ. ಸೊ ಇವಾಗ ಮೇನ್ ಐಟಮ್ಮೇ ಮಂಡಕ್ಕಿ, ನಾವು ಚುರುಮುರಿ ಅಂತೀವಿ. ಸೊ ಈ ಚುರುಮುರಿನ ನಾವು ಮೇನ್ ಐಟಮಾಗಿ ಯೂಸ್ ಮಾಡಬೇಕು ಈ ರೆಸಿಪಿಯಲ್ಲಿ. ಸೊ ಇದನ್ನು ನಾವು ಪಂಚಮಿಗೆ ಅಂತ ಮಾಡಿರೋದು, ಅದನ್ನೇ ಯೂಸ್ ಮಾಡ್ತಾ ಇರೋದು. ಇದು ಖಾರ ಹಚ್ಚಿರೋದು. ಸೊ ಇದೇ ಮಂಡಕ್ಕಿನ ನಿಮಗೆ ಎಷ್ಟು ಜನಕ್ಕೆ ನೀವು ಮಾಡ್ಬೇಕು ಅಂದ್ಕೊಂಡಿದ್ದೀರ ಅಷ್ಟೇ ನಿಮಗೆ ಎಷ್ಟು ತಿನ್ಬೇಕು ಅನಿಸುತ್ತೆ ಅಷ್ಟೇ ಹಾಕೊಳ್ಳಿ. ಜಾಸ್ತಿ ನಿಮಗೆ ಇವಾಗ ಒಂದೇ ಈರುಳ್ಳಿ ಒಂದೇ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊತಿದ್ದೀನಿ. ನಾವು ಇಬ್ಬರೇ ತಿಂತಾಯಿದ್ದೀವಿ ಇವಾಗ. ಸೊ ಅದಕ್ಕೆ ನಾನು ಜಾಸ್ತಿ ತೊಗೊತಿಲ್ಲ, ಅಷ್ಟೇ ಒಂದು ಸ್ವಲ್ಪ ತೊಗೊತಾ ಇದ್ದೀನಿ. ನೋಡಿ, ನೀವು ಎಷ್ಟು ಜನ ತಿಂತಿದ್ದೀರಾ ಅದ್ರ ತಕ್ಕಂಗೆ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ, ಮತ್ತು ಕರಿಬೇವನು. ಸೊ ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ ಇದು ಈ ಥರ ಮಂಡಕ್ಕಿನ ತೊಗೊಂಡ್ಮೇಲೆ ಸೊ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಕೊತ್ತಂಬರಿನ ಎಲ್ಲವೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಮಗೆ ಎಷ್ಟಿದೆ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಮತ್ತು ಚುರುಮುರಿ ತಕ್ಕಂಗೆ ಅಷ್ಟೇ ಈರುಳ್ಳಿ, ಅಷ್ಟೇ ಟೊಮೆಟೊ ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊಳ್ಳಿ. ಇವಾಗ ಅದೇ ಬೆಲ್ಲದ ಪಾಕ್ ಮಾಡಿದ್ವಲ್ಲ, ಸೊ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ನಿಮಗೆ ಕಂಟೆಂಟ್ ಎಷ್ಟು ಕ್ವಾಂಟಿಟಿ ಎಷ್ಟಿದೆಯಲ್ಲ ಅದ್ರ ತಕ್ಕಂಗೆ ನೀವು ಬೆಲ್ಲದ ಪಾಕ್ ಮಾಡ್ಕೊಳ್ಳಿ. ಸೊ ಇದು ನೋಡಿ, ಈ ಥರ ಎಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೇ ಅದು ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿನೂ ಬೆಲ್ಲದ ಪಾಕ ಹಾಕೋಬೇಡಿ, ಜಾಸ್ತಿ ಹಾಕಿದ್ರೂ ಸ್ವೀಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಹಾಕೊಳ್ಳಿ. ಮತ್ತು ಈ ಥರ ನೋಡಿ, ಈ ಥರನೂ ಮಿಕ್ಸ್ ಮಾಡ್ಬೋದು ಚೆನ್ನಾಗಿ. ಎಲ್ಲ ಕಡೆ ಎಲ್ಲ ಮಂಡಕ್ಕಿ ಎಲ್ಲ ಕಡೆ ಹತ್ತುತ್ತೆ. ಸೊ ಅದಕ್ಕೆ ಲಿಂಬೆಹಣ್ಣು ಇಟ್ಕೊಳ್ಳಿ. ಸೊ ನಿಂಬೆಹಣ್ಣು ಇದ್ರೂ ಅದು ಹಾಕೊಂಡ್ರೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಸೊ ನಿಂಬೆಹಣ್ಣು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಸಖತ್ ಒಳ್ಳೆ ಟೇಸ್ಟ್ ಬರುತ್ತೆ. ನಿಂಬೆಹಣ್ಣು ಹಾಕ್ಕೊಂಡು ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಅದಕ್ಕೆ ಇನ್ನೊಂದು ಐಟಮ್ ಏನು ಹಾಕ್ಬೇಕಂದ್ರೆ ಈ ಥರ ಮಿಕ್ಸ್ಚರ್ ಬರುತ್ತಲ್ಲ, ಅದು ಮಿಸಲ್ಗೆ ಯೂಸ್ ಮಾಡ್ತಾರೆ ನೋಡಿ, ಪರ್ಸನ್ ಅಂತೀವಿ ನಮ್ಮ ಸೈಡು. ಸೊ ಇದನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಸಖತ್ತಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನೋಡಿ, ಇದು ಜಾಸ್ತಿ ಖಾರನೂ ಇರುತ್ತೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ, ಯಾಕಂದರೆ ಮಂಡಕ್ಕಿನೂ ಖಾರ ಇರುತ್ತೆ. ಸೊ ಅದಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ, ಇದನ್ನು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡ್ಮೇಲೆ ಎಲ್ಲವೂ ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ರೆಡಿ ಆಗುತ್ತೆ. ಸೊ ಇದೇ ನಮ್ಮದು ರೆಸಿಪಿ, ಈವ್ನಿಂಗ್ ಸ್ನ್ಯಾಕು. ಸಂಜೆ ನೀವು ಈ ಥರ ಮಾಡಿಕೊಂಡು ತಿನ್ಬೋದು. ಓಕೆ ಗಾಯ್ಸ್, ಇದೇ ರೆಸಿಪಿ. ಸೊ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರಿಯೇಟಿವ್ ಕ್ರಿಯೇಚರ್. ಇಲ್ಲಿ ಬರೀ ಅಡುಗೆ ಅಲ್ಲ, ಬೇರೆ ಎಲ್ಲ ಥರ ಕ್ರಿಯೇಟಿವಿಟಿ, ಕ್ರಾಫ್ಟ್ಸು, ಎಲ್ಲ ಥರ ಡ್ರಾಯಿಂಗ್ಸು, ಆಮೇಲೆ ಅಡುಗೆ ಎಲ್ಲ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ. ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ನಾನು ಬೇರೆ ಚಾನಲೆಲ್ಲ ಮಾಡಿಲ್ಲ, ಒಂದೇ ಚಾನಲ್ಲಿ ಎಲ್ಲ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ದಯಮಾಡಿ ಎಲ್ಲರೂ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.